ವಿಷಯ ಅವಶ್ಯ ಕನ್ನಡ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, 1ನೇ ಸೆಮಿಸ್ಟರ್. ಕುಳಕುಂದ ಶಿವರಾಯರ ಕೊನೆಯ ಗಿರಾಕಿ ಎಂಬ ಸಣ್ಣ ಕತೆ. ಇದರಲ್ಲಿ ವಿದ್ಯಾರ್ಥಿಗಳು ಕಥೆಯ ಶೈಲಿಯ ಪರಿಚಯ ಮಾಡಿಕೊಳ್ಳುವುದರ ಜೊತೆಗೆ ಭಾಷೆಯ ಮಹತ್ವವನ್ನು ಮನನ ಮಾಡಿಕೊಳ್ಳುವರು. ಕಥೆಯ ವಸ್ತು ಪ್ರಧಾನತೆ ಬಗ್ಗೆ ತಿಳುವಳಿಕೆಯನ್ನು ತೆಗೆದುಕೊಳ್ಳುವರು. ಈ ಸಣ್ಣ ಕಥೆಯಲ್ಲಿ ಮಾಲಿಕ ಅಂಶವನ್ನು ಸಹ ಗುರುತಿಸಿಕೊಳ್ಳುವರು. ಪ್ರಗತಿಶೀಲ ಸಾಹಿತ್ಯದ ಧೋರಣೆಯನ್ನು ಕಂಡುಕೊಳ್ಳುವರು. ಇದರಿಂದ ವಿದ್ಯಾರ್ಥಿಗಳು ತಿಳಿದುಕೊಳ್ಳುವುದೇನೆಂದರೆ, ಕಥೆಯ ಶೈಲಿಯನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಳುವರು. ಕತೆ ಯಾವ ರೀತಿ ಹೇಳಬೇಕು, ಕತೆ ಏನು ಹೇಳ್ತದೆ, ಕತೆ ಹೇಗಿರ್ತದೆ, ಕಥೆಯ ರೀತಿ ರಿವಾಜು ಏನು ಎನ್ನುವುದನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಳುವರು. ಕಥೆಯ ಭಾಷೆ ಮತ್ತು ಜನಸಾಮಾನ್ಯರ ನಡುವಿನ ವಿಚಾರವನ್ನೂ ಸಹ ತಿಳಿದುಕೊಳ್ಳುವರು. ವಿದ್ಯಾರ್ಥಿಗಳು ಕಥೆಯ ಮೂಲಕ ಪಾಠವನ್ನು ಅರಿತುಕೊಳ್ಳುವರು. ಕಥೆಯ ಜೀವನದ ಅವಿಭಾಜ್ಯ ಅಂಗವೆಂದೂ ಸಹ ಅರಿತುಕೊಳ್ಳುವರು. ವರ್ತಮಾನಕ್ಕೆ ಈ ಕಥೆಯನ್ನು ಹೋಲಿಸಿ ಮುಖಾಮುಖಿಯಾಗಿಸುವರು. ಈ ಕಥೆಯನ್ನು ಪ್ರಾರಂಭ ವಿದ್ಯಾರ್ಥಿಗಳಿಗೆ ಮನನ ಮಾಡುವುದಕ್ಕೆ ಪ್ರವೇಶ ಮಾಡುವುದು ಹೇಗೆಂದರೆ, ಉತ್ತಮ ಸಣ್ಣ ಕಥೆಯಾಗಿ ಜನಪ್ರಿಯತೆಯನ್ನು ಹೊಂದಿದೆ ಎನ್ನುವುದರ ಜೊತೆಗೆ ಸಣ್ಣ ಕಥೆಯಲ್ಲಿ ನವ್ಯ ಶೈಲಿಯ ಪ್ರಾಮುಖ್ಯತೆ ಹಾಗೂ ಸಣ್ಣ ಕಥೆಯಲ್ಲಿ ಸ್ತ್ರೀ ಸ್ಥಾನಮಾನದ ಬಗ್ಗೆಯೂ ಸಹ ಚರ್ಚೆ ಮಾಡುವುದು. ಮಾನವೀಯತೆ ಇಲ್ಲದೆ ಸಮಾಜದ ವಿಡಂಬನೆಯನ್ನು ಸಹ ಈ ಕಥೆಯನ್ನು ಪ್ರವೇಶದ ಮೂಲಕ ತಿಳಿಸುವುದು. ಸಣ್ಣ ಕಥೆಯಲ್ಲಿ ಪ್ರಮುಖವಾಗಿ ಸ್ತ್ರೀ ಸಮಾನತೆ ಬಗ್ಗೆ ಚರ್ಚೆ. ಈ ಸಣ್ಣ ಕಥೆಯಲ್ಲಿ ಜೀವನ ತೊಳಲಾಟ ಹಾಗೂ ಸಮಸ್ಯೆಗಳ ಬಗ್ಗೆ ಸಂದಿಗ್ಧತೆ ಗದ್ಯ ಶೈಲಿಯಲ್ಲಿದ್ದು ಎಲ್ಲರಿಗೂ ಮನಮುಟ್ಟುವಂತೆ ಇದನ್ನು ಬೋಧನೆ ಮಾಡುವುದು. ಈ ಕಥೆಯ ಪ್ರಧಾನತೆ ಗೇಣಿಗಾರಿಕೆಯ ಪದ್ಧತಿಯ ಅಂಶವಾಗಿದೆ. ಪ್ರಾಣಿ, ಹಳ್ಳಿಯ ಭಾಷೆ ಮತ್ತು ಮೊದಲ ಜೊತೆಗಾರನ ನೆನಪು, ಪ್ರಾಣಿಯ ಹಸಿವಿನ ಪರಾಕಾಷ್ಠೆ, ಹೆಣ್ಣಿನ ನೋವಿನ ಸ್ಥಿತಿಯ ಆಳ ಇವೆಲ್ಲವನ್ನೂ ಸಹ ಅರಿತುಕೊಳ್ಳುವರು. ಈ ಸಣ್ಣ ಕಥೆಗಳು ಜೀವನದ ಜೀವಾಳ ಎನ್ನುವುದರ ಜೊತೆಗೆ ಜೀವನದ ಒಂದು ಅವಿಭಾಜ್ಯ ಅಂಗವನ್ನು ತಿಳಿಸುವ ಜೊತೆಗೆ ಇದು ಸ್ಪಷ್ಟತೆಯ ಮೂಲಕ ಎಲ್ಲರಿಗೂ ತಿಳಿಯುವಂಥದ್ದು ಎನ್ನುವುದನ್ನು ಅರಿತುಕೊಳ್ಳುವರು. ನಿರಂಜನ ಕೊನೆಯ ಗಿರಾಕಿ ಸಣ್ಣ ಕಥೆಯಲ್ಲಿ ಗ್ರಾಮೀಣ ಭಾಷೆಯ ಸೊಗಡಿನೊಂದಿಗೆ ಜನಸಾಮಾನ್ಯರು ಕೇಳುವ ಶೈಲಿಯನ್ನು ಇಟ್ಟುಕೊಂಡು ಸ್ಪಷ್ಟವಾಗಿ ಬರೆದಿದ್ದಾರೆ. ಈ ಸಣ್ಣ ಕಥೆಯಲ್ಲಿ ಪ್ರಗತಿಶೀಲ ಸಾಹಿತ್ಯದ ಧೋರಣೆಗಳನ್ನು ಇಟ್ಟುಕೊಂಡು ಕಥೆ ಸರಾಗವಾಗಿ ಸಾಗುತ್ತದೆ. ಪ್ರಗತಿಶೀಲ ಸಾಹಿತ್ಯದ ಪ್ರಮುಖ ಧೋರಣೆ ಹಾಗೂ ಉದ್ದೇಶ ಮೂಲಭೂತವಾಗಿ ಜನರನ್ನು ಎಚ್ಚರ ಉಂಟು ಮಾಡುವುದು, ಜನರಿಗೆ ಅರ್ಥವಾಗುವ ಸರಳ ಭಾಷೆಯಲ್ಲಿ ಹೇಳುವುದು, ಸರಳ ಭಾಷೆಯ ಸುಲಭ ಶೈಲಿಯ ಆಕರ್ಷಣೆ, ಅರಾಜಕತೆಯ ಬರವಣಿಗೆ, ವೇದಿಕೆಗಳ ಮೇಲಿಂದ ಮೂಡಿ ಬರುತ್ತಿದ್ದ ಶಬ್ದ ವೈಭವದ ಮಾತುಗಳು ಮಧ್ಯಮ ವರ್ಗದ ಯುವಕರ ಮಧ್ಯೆ ಜನಪ್ರಿಯತೆ ತಂದವು. ನಿರಂಜನರು ಸಾಮ್ಯವಾದ ಹಿನ್ನೆಲೆ ನಿಂತು ಪ್ರಗತಿಶೀಲ ಸಾಹಿತ್ಯದಲ್ಲಿ ಬೆರೆತರು. ಇದರಿಂದ ವಿದ್ಯಾರ್ಥಿಗಳು ಗದ್ಯ ಶೈಲಿಯನ್ನು ಅರ್ಥೈಸಿಕೊಳ್ಳುವುದರ ಜೊತೆಗೆ ಸಣ್ಣ ಕಥೆಯ ಭಾಷೆಯ ಮಹತ್ವವನ್ನು ಹಾಗೂ ಹೃದಯದ ಭಾಷೆಯೆಂದೂ ಸಹ ತಿಳಿದುಕೊಳ್ಳುವರು. ಕಥೆಯಲ್ಲಿನ ಜಮೀನ್ದಾರಿಕೆ ಅಂಶಗಳ ಬಗ್ಗೆ ಅರಿತುಕೊಳ್ಳುವರು. ಪ್ರಗತಿಶೀಲ ಸಾಹಿತ್ಯ ಪ್ರಮುಖವಾದ ಅಂಶಗಳ ಬಗ್ಗೆ ಹೀಗೆ ಸಣ್ಣ ಕಥೆಯು ಬಹಳಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುವುದರ ಜೊತೆಗೆ ಸಣ್ಣ ಕಥೆಯಲ್ಲಿ ಬಹಳಷ್ಟು ತಿಳಿದುಕೊಳ್ಳುವ ಗ್ರಾಮೀಣ ಜನರ ಭಾಷೆಯ, ಗ್ರಾಮೀಣ ಜನರ ರೀತಿ ರಿವಾಜುಗಳನ್ನು ಅರಿತುಕೊಳ್ಳಲಿಕ್ಕೆ ಇದು ಕೈಗನ್ನಡಿ ಆಗಿದೆ ಎನ್ನುವುದು ಸುಸ್ಪಷ್ಟವಾದ ಅಂಶವಾಗಿದೆ.